ಶಿವಮೊಗ್ಗದಿಂದ ಒನ್ ಡೇ ಟ್ರಿಪ್ ಹೋಗೋಣ ಅಂತ, ಅದರಲ್ಲೂ ಯಾವ್ದಾದ್ರು ಹೊಸ ಜಾಗಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದಾಗ ನಮ್ ಗಮನಕ್ಕೆ ಸಿಕ್ಕಿದ್ದು ಸಪ್ತ ಹನುಮ ದೇವಾಲಯ. ಎಲ್ಲಾ ಕಡೆ ನಾವು ಕೇಳಿರೋದು ಪಂಚಮುಖಿ ಅಂದ್ರೆ 5 ಮುಖ ಇರುವ ಆಂಜನೇಯ ದೇವಸ್ಥಾನ ಮಾತ್ರ. ಆದ್ರೆ ಇಲ್ಲಿ 7 ಮುಖ ಇರುವ ಆಂಜನೇಯ ದೇವಸ್ಥಾನ ಒಂದು ವಿಶೇಷ. ಇದನ್ನೇ ನೋಡೋಣ ಅಂತ ಹೊರಟ್ವಿ. ಇದು ಇರೋದು ಹೊನ್ನಾಳಿಯಿಂದ 14 ಕಿಲೋಮೀಟರ್ ದೂರ ಇರೋ ಹಳ್ಳೂರ್ ಅನ್ನೋ ಊರಿನಲ್ಲಿ. ಈ ಊರಿನಲ್ಲಿ ಬೇರೆ ಬೇರೆ ಕಡೆ ಇದ್ದ 7 ಹನುಮಂತ ದೇವಸ್ಥಾನಗಳಿಗೆ ಸಮಯಕ್ಕೆ ಸರಿಯಾಗಿ ಪೂಜೆ ಆಗ್ತಾ ಇಲ್ಲ ಅಂತ ಆ ಊರಿನ ಮುಖಂಡರು ಎಲ್ಲಾ ಆಂಜನೇಯ ದೇವಸ್ಥಾನಗಳನ್ನು ಸೇರಿಸಿ ಒಂದೇ ಕಡೆ ದೇವಸ್ಥಾನ ಕಟ್ಟಿಸಿದರಂತೆ. ಅಂತೂ ಇಂತೂ ಹಳ್ಳೂರು ತಲುಪಿದಾಗ ನಮಗೆ ಸ್ವಾಗತ ಮಾಡಿದ್ದು ಈ ದೊಡ್ಡ ಆಂಜನೇಯ ಮೂರ್ತಿ. ಸರಿಯಾಗಿ ಎಣಿಸಿದಾಗ 7 ಮುಖ ಇದ್ದದ್ದು ಕಂಡು ನಾವು ಬಂದಿರೋ ಜಾಗ ಸರಿ ಅಂತ ಗೊತ್ತಾಯ್ತು. ದೇವಸ್ಥಾನದ ಮುಂಭಾಗದಲ್ಲಿ 2 ದೊಡ್ಡ ದೊಡ್ಡ ವಾನರ ಮೂರ್ತಿಗಳು ಈ ತರ ದೇವಸ್ಥಾನದ ಭಾರ ಹೊತ್ತಿರುವ ರೀತಿ ಇದ್ದವು. ದೇವಸ್ಥಾನದ ತುಂಬಾ ಮೊಸಳೆ ರೀತಿಯ ಕಂಬಗಳು ತುಂಬಾ ಆಕರ್ಷಣೀಯವಾಗಿದ್ದವು. ಇಲ್ಲಿನ ಭಟ್ಟರು ತಾಳ್ಮೆಯಿಂದ ಬಡಿಸಿದ ಊಟ ತುಂಬಾ ರುಚಿಕರಾಗಿತ್ತು. ಪ್ರತಿನಿತ್ಯ ಬಂದ ಭಕ್ತಾದಿಗಳಿಗೆ ಮಧ್ಯಾಹ್ನ ಅನ್ನ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಇನ್ನೊಂದು ವಿಶೇಷ ಅಂದ್ರೆ ದೇವರ ಪ್ರದಕ್ಷಿಣೆ. ಈ ಡೈನೋಸಾರ್ ಬಾಯ ಒಳಗೆ ಹತ್ತಿ ಹೋಗಿ ದೇವರ ಹಿಂಭಾಗ ಸುತ್ತು ಹೊಡೆದು ಇನ್ನೊಂದು ಡೈನೋಸಾರ್ ಬಾಯ ಮೂಲಕ ಹೊರಗೆ ಬರೋದು ತುಂಬಾ ಥ್ರಿಲ್ಲಿಂಗ್ ಆಗಿತ್ತು. ಈ ದೇವಸ್ಥಾನ ನೋಡಿದ ಮೇಲೆ ಬೆಟ್ಟದ ಮೇಲೆ ರಂಗನಾಥ ಸ್ವಾಮಿ ದೇವಸ್ಥಾನ ದರ್ಶನಕ್ಕೆ ಹೊರಟೆವು. ಬಹಳ ಪುರಾತನವಾದ ಈ ದೇವಸ್ಥಾನದಲ್ಲಿ ಉದ್ಭವ ರಂಗನಾಥ ಸ್ವಾಮಿ ಲಿಂಗ ರೂಪದಲ್ಲಿ ಇರುವ ಮೂರ್ತಿ ಇದೆ. ಈ ಲಿಂಗದ ಮೇಲ್ಭಾಗದಲ್ಲಿ ಬಿಳಿಯ ಬಣ್ಣದ ಹೂಗಳಿಂದ ಲೇಪನವಾಗಿತ್ತು. ಯಾರು ಬೇಕಾದರೂ ದೇವರ ಮುಂದೆ ಕುಳಿತು ಪ್ರಶ್ನೆಗಳನ್ನು ಕೇಳಬಹುದು. ದೇವರ ಮುಂದೆ ಕುಳಿತು ನಮ್ಮ ಪ್ರಶ್ನೆಯನ್ನು ಕೇಳುತ್ತಿದ್ದಂತೆ ಕೆಲವೇ ಸೆಕೆಂಡುಗಳಲ್ಲಿ ಬಲಭಾಗದ ಹೂ ಬಿದ್ದಿದ್ದು ನಮ್ಮ ಸಂತೋಷಕ್ಕೆ ಪಾರವಿಲ್ಲವಾಯಿತು. ನಮ್ಮ ಕೆಲಸ ಆಗುವುದಿಲ್ಲವಾದರೆ ಎಡಭಾಗದ ಹೂ ಕೆಳಗೆ ಬೀಳುತ್ತಂತೆ. ಇವೆಲ್ಲವೂ ಇಲ್ಲಿ ಸಂಪೂರ್ಣ ಉಚಿತವಾಗಿದ್ದು ಯಾವುದೇ ರೀತಿಯ ಸೇವಾ ಶುಲ್ಕ ಇರುವುದಿಲ್ಲ. ಹಾಗೆ ಪಕ್ಕದಲ್ಲಿ ಒಂದು ಕಲ್ಯಾಣಿ ಕೂಡ ಇದೆ. ಈ ದೇವಸ್ಥಾನದ ರಥ ವರ್ಷಕ್ಕೊಮ್ಮೆ ಸಂಕ್ರಾಂತಿಯ ತೆಪ್ಪೋತ್ಸವದಲ್ಲಿ ಭಾಗಿಯಾಗುವುದು. ಬೆಟ್ಟದ ಮೇಲಿಂದ ಇಳಿದು ಊರೆಲ್ಲ ಸುತ್ತಿ ಮತ್ತೆ ಬೆಟ್ಟವನ್ನೇ ಸೇರುವುದು. ಈ ರಥದ ವಿಶೇಷವೇನೆಂದರೆ ಈ ರಥವನ್ನು ಯಾರೂ ಎಳೆಯುವುದಿಲ್ಲವಂತೆ. ರಿಮೋಟ್ ಕಂಟ್ರೋಲ್ ತಂತ್ರಜ್ಞಾನದ ಮುಖಾಂತರ ಸ್ವಯಂ ಚಾಲಿತವಾಗಿ ಚಲಿಸುವುದು ಈ ರಥದ ವಿಶೇಷ. ವಾಪಸ್ ಬೆಟ್ಟ ಇಳಿಯುವಾಗ ತುಂಗಭದ್ರಾ ನದಿಯ ಈ ಸುಂದರ ದೃಶ್ಯ ಕಣ್ಣು ತುಂಬಿಕೊಂಡು ವಾಪಸ್ ಶಿವಮೊಗ್ಗ ಬಂದು ಸೇರಿದಾಗ ಸಮಯ ಸಂಜೆ 5 ಗಂಟೆ ಆಗಿತ್ತು.